ತುಂಬಾನೇ ಹೆಲ್ತ್ ಬೆನಿಫಿಟ್ ಇರೋ ಮೂಲಂಗಿ ಸೊಪ್ಪು ಸಿಕ್ಕಾಗ ಮೂಲಂಗಿನ ಅಷ್ಟೇ ಇಟ್ಕೊಂಡು ಸೊಪ್ಪನ್ನ ಇಸಿಲಿಕ್ಕೆ ಹೋಗಬೇಡಿ. ಈ ರೀತಿ ಪಲ್ಯ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿ ಇರತ್ತೆ. ಮೊದಲಿಗೆ ಎಣ್ಣೆ ಕಾಯಿಸಿ ಜೀರಿಗೆ, ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹೆಚ್ಕೊಂಡ ಈರುಳ್ಳಿ, ಹಸಿಮೆಣಸು ಹಾಕಿ ಈರುಳ್ಳಿನ ಬಾಡಿಸ್ಕೋಬೇಕು. ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಅರಿಶಿಣ, ಖಾರದ ಪುಡಿ, ಕೊತ್ತಂಬರಿ ಪುಡಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಹೆಚ್ಕೊಂಡ ಮೂಲಂಗಿ ಹಾಕೊಂಡು ಹಾಗೆ ಮೂಲಂಗಿ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮೊದಲಿಗೆ ಮೂಲಂಗಿನ ಪೂರ್ತಿ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಮೂಲಂಗಿ ಸೊಪ್ಪನ್ನು ಹಾಕಿ ಸೊಪ್ಪನ್ನು 1-2 ನಿಮಿಷ ಬಾಡಿಸ್ಕೊಳ್ಳಿ. ಈ ಪಲ್ಯಕ್ಕೆ ಬೈಂಡಿಂಗ್ ಕೊಡೋದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ನೀರು ಹಾಕಿ ಗಂಟಿಲ್ದಾಗೆ ಮಿಕ್ಸ್ ಮಾಡಿ ಇದನ್ನು ಪಲ್ಯಕ್ಕೆ ಸೇರಿಸಿ 3 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗತ್ತೆ. ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.